ಇರಾನ್ ಇಸ್ರೇಲ್ ರಣಾಂಗಣಕ್ಕೆ ಅಮೆರಿಕ ಕೂಡ ಎಂಟ್ರಿ ಕೊಟ್ಟಿದೆ ಇದೀಗ. ಮುಂದೆ ನಾನೇನ್ ಮಾಡ್ತೀನೋ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ದೊಡ್ಡಣ್ಣ ಹೇಳ್ತಾ ಇರುವಂಥದ್ದು. 3ನೇ ಮಹಾಯುದ್ಧದ ಮುನ್ಸೂಚನೆ ಕೊಟ್ರ ಟ್ರಂಪ್. ಬೇಷರತ್ತಾಗಿ ಶರಣಾಗಿ ಇರಾನ್ಗೆ ಟ್ರಂಪ್ ಖಡಕ್ ವಾರ್ನಿಂಗ್ ಕೊಡ್ತಾ ಇದೆ. ಪರಮಾಣು ಕೇಂದ್ರಗಳೆಲ್ಲ ಉಡಾಯಿಸ್ತೇವೆ. ಏನು ಪರಮಾಣು ಶಕ್ತಿಗಳನ್ನೆಲ್ಲ ಇಸ್ರೇಲ್ ಇರಿಸ್ಕೊಂಡಿದೆ, ಇರಾನ್ ಇರಿಸ್ಕೊಂಡಿದೆ, ಅದು ದಾಳಿ ಮಾಡ್ತೀವಿ ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಇರಾನ್ಗೆ ಟ್ರಂಪ್ ಧಮಕಿ ಆಗ್ತಾ ಇರುವಂಥದ್ದು ಅಥವಾ ಖಡಕ್ ಸೂಚನೆ ಕೊಡ್ತಾ ಇರುವಂಥದ್ದು, ಶರಣಾಗಲೇಬೇಕು ಇರಾನ್ ಅಂತ. ಯಾಕಂದರೆ ದೊಡ್ಡಣ್ಣ ಈ ಕಡೆ ಇಸ್ರೇಲಿಗೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ನೀವು ಇರಾನ್ನಲ್ಲಿ ಏನು ಪರಮಾಣು ಶಕ್ತಿಗಳನ್ನು ಅಥವಾ ಪರಮಾಣು ಬಾಂಬ್ಗಳನ್ನು ಕೂಡಿಟ್ಟಿದ್ದೀರಾ ಅಥವಾ ಸಂಗ್ರಹಿಸಿಟ್ಟಿದ್ದೀರಾ, ಅಲ್ಲಿಗೆ ದಾಳಿ ಮಾಡಬೇಕಾಗತ್ತೆ ಅನ್ನೋ ಖಡಕ್ ಸೂಚನೆಯನ್ನು, ವಾರ್ನಿಂಗನ್ನು ಟ್ರಂಪ್ ನೀಡಿದ್ದಾರೆ. ಯಾಕಂದರೆ ಇಸ್ರೇಲ್ಗೆ ಈಗ ಅಮೇರಿಕಾದ ಸಪೋರ್ಟ್ ಇರುವಂಥದ್ದು. ಶರಣಾಗಿ ಅಂತ ಇರಾನ್ಗೆ ಈಗಾಗಲೇ ಟ್ರಂಪ್ ಧಮಕಿಯನ್ನು ಹಾಕಿದ್ದಾರೆ. ಇಸ್ರೇಲ್ ಇರಾನ್ ಕದನಕ್ಕೆ ಅಮೆರಿಕ ಎಂಟ್ರಿ ಕೊಟ್ಟಿದೆ, ಇರಾನ್ಗೆ ದೊಡ್ಡದ್ದು ಕಾದಿದೆ ಅಂತ ಹೇಳ್ತಾ ಇರುವಂಥದ್ದು. ನಾವು ಕೂಡ ದಾಳಿ ಮಾಡಬೇಕಾಗತ್ತೆ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿರುವಂಥದ್ದು ಟ್ರಂಪ್.